ಹೆಲೋ ರಾಕ್ ಸ್ಟಾರ್ಸ್ PWKCT ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಈ ಪರ್ಟಿಕ್ಯುಲರ್ ಕ್ಲಾಸ್ನಲ್ಲಿ KCT ಎಕ್ಸಾಮ್ದು ಇಂಪಾರ್ಟೆಂಟ್ ಸ್ಟ್ರಾಟಜೀಸ್ಗಳ ಜೊತೆಗೆ ನಾನು ಬರ್ತಾ ಇದ್ದೀನಿ. ನನ್ನ ಹೆಸರು KC ಶ್ರೀಜಾ ಹಾಗೂ ನಾನು ನಿಮ್ಮ ಕೆಮಿಸ್ಟ್ರಿ ಮೆಂಟರ್. ಇವತ್ತಿನ ಈ ವಿಡಿಯೋದಲ್ಲಿ ಹೈ ವೇಟೇಜ್ ಚಾಪ್ಟರ್ಸ್ ಯಾವುದು ಅಂತ ಹೇಳಿದ್ರ ಬಗ್ಗೆ ಕ್ವಿಕ್ ಆಗಿ ತಿಳ್ಕೊಳ್ಳೋಣ. ಇದನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವ ಪೇಪರ್ನ ಅನಲೈಸ್ ಮಾಡಬೇಕು, 2025 ಪೇಪರನ್ನು ಇಂಪಾರ್ಟೆಂಟ್ ಆಗಿ ಅನಲೈಸ್ ಮಾಡಬೇಕು. ನಮ್ಮ ಸಿಲೆಬಸ್, ಕರೆಂಟ್ ಸಿಲೆಬಸ್ಸು ಮತ್ತು 2025 ಅಂದರೆ ಹೋದ ವರ್ಷದ ಪೇಪರು ಸಿಮಿಲರ್ ಇದೆ. 2024ರ KCT ಸ್ಟೋರೀಸ್ ನಿಮಗೆ ಗೊತ್ತೇ ಇದೆ. ಅದರಲ್ಲಿ ಬಹಳಷ್ಟು ಗೊಂದಲಗಳಿದ್ವು, ಔಟ್ ಆಫ್ ದ ಸಿಲೆಬಸ್ ಕ್ವೆಶನ್ಸ್ ಇತ್ತು. ಹಾಗಾಗಿ ಕರೆಕ್ಟ್ ಆಗಿರುವಂತಹ ಚಾಪ್ಟರ್ ವೇಟೇಜು 2024 ಪೇಪರ್ನಲ್ಲಿ ನಮಗೆ ಸಿಗಲ್ಲ. ಹಾಗಿದ್ರೆ 25 ಪೇಪರ್ ಪ್ರಕಾರ ಇಂಪಾರ್ಟೆಂಟ್ ಆಗಿರುವಂತಹ ಚಾಪ್ಟರ್ಸ್ ಯಾವುದು ಅಂತ ಹೇಳಿ ನೋಡೋಣ. ಮಕ್ಕಳ, ನೀವು ಏನಾದರೂ 25 KCT ಪೇಪರನ್ನು ಅನಲೈಸ್ ಮಾಡಿದ್ದೀರಿ ಅಂತ ಹೇಳಿದ್ರೆ ಈ ಥರ ಹೈ ವೇಟೇಜ್ ಚಾಪ್ಟರ್ಸ್ನ ಲಿಸ್ಟ್ ಮಾಡ್ಕೋಬಹುದು. ಒಂದು, ನಿಮ್ಮ ಎಲ್ಲ ಸೆಕೆಂಡ್ PUC ಚಾಪ್ಟರ್ಸ್ಗಳು ಹೈ ವೇಟೇಜ್ ಚಾಪ್ಟರ್ಸೇ ಆಗಿರುತ್ತೆ. ಅದರಲ್ಲೂ ಲಾಸ್ಟ್ ಇಯರ್ನಲ್ಲಿ 4 ಕ್ವೆಶನ್ ಸೊಲ್ಯೂಷನ್ಸ್ನಿಂದ ಕೇಳಿದರು, 4 ಕ್ವೆಶನ್ಸ್ ಕೆಮಿಕಲ್ ಕೈನೆಟಿಕ್ಸ್ನಿಂದ, ಆ್ಯಂಡ್ ಅಗೇನ್ 4 ಕ್ವೆಶನ್ಸ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ D&F ಬ್ಲಾಕ್ ಕೋಆರ್ಡಿನೇಷನ್ ಕಂಪೌಂಡ್ಸ್ನಿಂದ ಕೇಳಿದರು, ಆ್ಯಂಡ್ 4 ಕ್ವೆಶನ್ಸ್ ಈಚ್ ಫ್ರಮ್ ಆಲ್ ದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ಸು, 3 ಕ್ವೆಶನ್ಸ್ ಫ್ರಮ್ ಅಮೈನ್ಸ್ ಆ್ಯಂಡ್ ಬಯೋಮಾಲಿಕ್ಯೂಲ್ಸ್ನಿಂದ ಕೇಳಿದರು. ಸೊ ಇಫ್ ಯು ಚೆಕ್ ದ ಟೋಟಲ್ ವೇಟೇಜ್ ಅಥವಾ ಟೋಟಲ್ ನಂಬರ್ ಆಫ್ ಕ್ವೆಶನ್ಸ್ ಔಟ್ ಆಫ್ 60, ಆಲ್ಮೋಸ್ಟ್ 37 ಕ್ವೆಶನ್ಸ್ ಔಟ್ ಆಫ್ 60 ಕೇಳಿದ್ದು ನಮ್ಮ ಸೆಕೆಂಡ್ PUC ಚಾಪ್ಟರ್ಸ್ಗಳಿಂದ. ಓಕೆ, 37 ಕ್ವೆಶನ್ಸ್ ಔಟ್ ಆಫ್ 60 ಕೇಳಿದ್ದು ಸೆಕೆಂಡ್ PUC ಚಾಪ್ಟರ್ಸ್ನಿಂದ. ಅದರಲ್ಲಿ ನೀವೇನಾದರೂ ಚಾಪ್ಟರ್ ವೇಟೇಜ್ನ ಫಿಸಿಕಲ್ ಕೆಮಿಸ್ಟ್ರಿ ಅಂತ ಹೇಳಿ ವೇ ಮಾಡಿದ್ರೆ, ಫಿಸಿಕಲ್ ಕೆಮಿಸ್ಟ್ರಿ ಅಂದರೆ ಈ 3 ಚಾಪ್ಟರ್ಸ್ ಬರುತ್ತೆ. ಸೊ ಆಲ್ಮೋಸ್ಟ್ 11 ಕ್ವೆಶನ್ಸ್ ಕೇಳಿದರು. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ 8 ಕ್ವೆಶನ್ಸನ್ನು ಕೇಳಿದರು. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ, ಸಿನ್ಸ್ ಚಾಪ್ಟರ್ಸ್ ಆರ್ ಮೋರ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, 18 ಕ್ವೆಶನ್ಸನ್ನು ಕೇಳಿದ್ದಾರೆ. 18 ಕ್ವೆಶನ್ಸನ್ನು ಕೇಳಿದ್ದಾರೆ. ಸೊ 8, 8, 16 + 1, 7 ಆ್ಯಂಡ್ 3, 37 ಕ್ವೆಶನ್ಸ್. ಸೊ ಇದು ನಂಬರ್ ಆಫ್ ಕ್ವೆಶನ್ಸ್ ಫ್ರಮ್ ಈಚ್ ಕ್ಯಾಟಗರಿ. ಸೊ ಯು ವಿಲ್ ನಾವ್ ಅಂಡರ್ಸ್ಟ್ಯಾಂಡ್ ವಿಚ್ ಯು ಶುಡ್ ನಾಟ್ ಸ್ಕಿಪ್. ನಿಮ್ಮ ಪ್ರಿಪರೇಷನ್ಸ್ನಲ್ಲಿ ಬಹಳ ಇಂಪಾರ್ಟೆಂಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳುವಂಥದ್ದು. ಇದು ಬರೀ ಸೆಕೆಂಡ್ PUC ಸಿಲೆಬಸ್ನ ಮಾತ್ರ ಕನ್ಸಿಡರ್ ಮಾಡಿದಾಗ, ಜಸ್ಟ್ ಸೆಕೆಂಡ್ PUC ಸಿಲೆಬಸ್ ಮಾತ್ರ ಕನ್ಸಿಡರ್ ಮಾಡಿದಾಗ ಕೇಳಿರುವ ಕ್ವೆಶನ್ಸ್. ಅಂದರೆ ಹೈ ವೇಟೇಜ್ ಚಾಪ್ಟರ್ಸ್ ಏನಾಯಿತು, ಎಲ್ಲ ಸೆಕೆಂಡ್ PUC ಚಾಪ್ಟರ್ಸ್ ಆರ್ ಹೈ ವೇಟೇಜ್ ಚಾಪ್ಟರ್ಸ್. ಅದರಲ್ಲಿ ನೀವು ಚೂಸ್ ಮಾಡುವ ಹಾಗೆ ಇಲ್ಲ. ಯು ಕ್ಯಾನ್ ಸ್ಕಿಪ್ ದ ಫಸ್ಟ್ PUC ಇಫ್ ಯು ವಾಂಟೆಡ್ ಟು. ಯಾರೆಲ್ಲ ಲಾಸ್ಟ್ ಮೊಮೆಂಟಲ್ಲಿ ಪ್ರಿಪೇರ್ ಆಗ್ತಾ ಇದ್ದೀರಾ, ಆಗ್ತಾನೇ ಇಲ್ಲ ನನಗೆ ಅಟ್ಲೀಸ್ಟ್ ನಾನು ಸೆಕೆಂಡ್ PUC ಮಾತ್ರ ಓದಿದ್ರೆ ಸಾಕು ಅಂತ ಹೇಳಿದ್ರೆ, ಎಸ್, ಗೋ ಹೆಡ್. ಬಟ್ ಯಾರೆಲ್ಲ ಸ್ಕೋರರ್ಸ್ ಇದ್ದೀರಾ, 5000 ಒಳಗಡೆ, 1000 ಒಳಗಡೆ ರ್ಯಾಂಕನ್ನು ತಗೊಳಕ್ಕೆ ಇಷ್ಟಪಡ್ತೀರಾ, ಯು ಹ್ಯಾವ್ ನೋ ಚಾಯ್ಸ್. ಯು ಹ್ಯಾವ್ ಟು ರೀಡ್ ಬೋತ್ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC. ಆಯಿತಾ? ಹಾಗಿದ್ರೆ ಮಿಸ್, ಫಸ್ಟ್ PUCನಲ್ಲಿ ಯಾವ ಥರ ಇತ್ತು ಕ್ವೆಶನ್ಸ್ ಲಾಸ್ಟ್ ಇಯರ್ನಲ್ಲಿ ಅಂತ ಹೇಳಿ ಕೇಳಿದ್ರೆ, ಮಕ್ಕಳ, ಫಸ್ಟ್ PUCನಲ್ಲಿ 2024ವರೆಗೂ ಕೂಡ ರೇಂಜ್ ಆಫ್ ಕ್ವೆಶನ್ಸ್ ಬಂದುಬಿಟ್ಟು 15ರಿಂದ 20 ಕ್ವೆಶನ್ಸ್ ಕೇಳೋರು. 15ರಿಂದ 20 ಕ್ವೆಶನ್ಸ್, 15 to 20 ಕ್ವೆಶನ್ಸು ಫಸ್ಟ್ PUCಯಿಂದ, 40 to 45 ಕ್ವೆಶನ್ಸು ಸೆಕೆಂಡ್ PUCಯಿಂದ ಕೇಳೋರು. ಆದರೆ ಲಾಸ್ಟ್ ಇಯರ್ನಲ್ಲಿ ಕ್ವೆಶನ್ ಪೇಪರ್ನಲ್ಲಿ ಜಬರ್ದಸ್ತ್ ಆಗಿರುವಂತಹ ಒಂದು ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ, 20 ಕ್ರಾಸ್ ಆಯಿತು ಫಸ್ಟ್ PUC ಕ್ವೆಶನ್ಸು. ಹೇಗೆ, ಫಸ್ಟ್ PUCನಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಕ್ವೆಶನ್ಸ್ ಪೇಪರ್ ಅನಾಲಿಸಿಸ್ ಪ್ರಕಾರ ಕೇಳಿರೋದು GOC ಚಾಪ್ಟರ್, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಚಾಪ್ಟರ್ನಲ್ಲಿ. ಒಂದು ಕ್ವೆಶನ್ ಅಯುಪ್ಯಾಕ್ ನೇಮ್ನಿಂದ, ಇನ್ನೊಂದು ಕ್ವೆಶನ್ ಚೈನ್ ಐಸೋಮೆರಿಸಮ್ನಿಂದ, ಇನ್ನೂ 2 ಕ್ವೆಶನು ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ಅಂತ ಹೇಳುವಂಥ ಕಾನ್ಸೆಪ್ಟ್ನಿಂದ ಕೇಳಿದ್ದಾರೆ. ಒಟ್ಟು 4 ಕ್ವೆಶನ್ಸು ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್ನಿಂದ ಕೇಳಿದ್ದಾರೆ. ಆಮೇಲೆ ಅವರು ಅತ್ಯಂತ ಹೆಚ್ಚು ನಂಬರ್ ಆಫ್ ಕ್ವೆಶನ್ಸ್ ಕೇಳಿರೋದು ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್, ಹೈಬ್ರಿಡೈಸೇಷನ್, ಆಮೇಲೆ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ಸ್ ಕೊಟ್ಬಿಟ್ಟು ಎಕ್ಸ್ ಮತ್ತು ವೈ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಕೊಟ್ಟು ಆ ಎಕ್ಸ್ ಮತ್ತು ವೈಯ ನಡುವೆ ಇರುವಂತಹ ಬಾಂಡಿನ ನೇಚರ್ ಏನು, ಅಯಾನಿಕಾ, ಕೋವ್ಯಾಲೆಂಟಾ, ಕಾರ್ಡಿನೇಟಾ, ಅಂದರೆ ಟೈಪ್ಸ್ ಆಫ್ ಕೆಮಿಕಲ್ ಬಾಂಡಿಂಗ್ ಮೇಲೆ ಕ್ವೆಶನ್ಸನ್ನು ಕೇಳಿದ್ದಾರೆ. ಸೊ ಥರ್ಮೋಡೈನಮಿಕ್ಸ್ ಮೇಲೆ ಕ್ವೆಶನ್ಸನ್ನು 3 ಕೇಳಿದ್ದಾರೆ. ಈಕ್ವಿಲಿಬ್ರಿಯಂ ಮೇಲೂ ಕೂಡ ಕ್ವೆಶನ್ಸ್ 3 ಕೇಳಿದ್ದಾರೆ. ಸೊ ಇಷ್ಟು ಚಾಪ್ಟರ್ಸ್ನಿಂದ, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಥರ್ಮೋಡೈನಮಿಕ್ಸ್, ಈಕ್ವಿಲಿಬ್ರಿಯಂ ಆ್ಯಂಡ್ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ಸ್ನಿಂದನೇ ಹೈಯೆಸ್ಟ್ ಅಮೌಂಟ್ ಆಫ್ ಕ್ವೆಶನ್ಸ್ನ ಫಸ್ಟ್ PUCನಲ್ಲಿ ಕೇಳಿರೋದು. ಫಸ್ಟ್ PUCನಲ್ಲಿ ನಿಮಗೆ ಈಸಿ ಇರುವಂತಹ ಚಾಪ್ಟರ್ಸ್, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಯಿಂದ 2 ಕ್ವೆಶನ್ಸ್ ಕೇಳಿದ್ದಾರೆ. ಅದರಲ್ಲೂ ಕೂಡ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳುವಂಥ ಈಸಿ ಕಾನ್ಸೆಪ್ಟ್ ಮೇಲೆ ಕ್ವೆಶನ್ಸನ್ನು ಕೇಳಿದ್ರು ಲಾಸ್ಟ್ ಇಯರ್ನಲ್ಲಿ. ಅನ್ಎಕ್ಸ್ಪೆಕ್ಟೆಡ್ ಇತ್ತು ಆ ಕ್ವೆಶನ್, ಅಷ್ಟೊಂದು ಈಸಿ ಕೇಳ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ಮಕ್ಕಳು. ಆಮೇಲೆ ಸ್ಟ್ರಕ್ಚರ್ ಆಫ್ ಆಟಮ್ನಿಂದ 2 ಕ್ವೆಶನ್ಸ್ ಕೇಳಿದ್ರು. ಮ್ಯಾಕ್ಸಿಮಮ್ ನಂಬರ್ ಆಫ್ ಆರ್ಬಿಟ್ನ ಹೆಂಗೆ ಕಂಡುಹಿಡಿಯೋದು ಅಂತ ಹೇಳೋ ಟೈಪ್ ಆಫ್ ಕ್ವೆಶನ್. ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ನಿಂದ ಕಡಿಮೆ ಕ್ವೆಶನ್ಸ್ನ ಲಾಸ್ಟ್ ಟೈಮ್ ಕೇಳಿದ್ರು. ಹಾಗಂತ ಹೇಳಿ ಈ ವರ್ಷ ನೀವು ಈ ಟಾಪಿಕ್ನಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು, ಜಾಸ್ತಿ ಬರಬಹುದು ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಬಂದು ರೆಡಾಕ್ಸ್ ರಿಯಾಕ್ಷನ್, 3 ಕ್ವೆಶನ್ಸ್ ಕೇಳಿದ್ರು, ಹೈಯೆಸ್ಟ್ ಅಮೌಂಟ್ ಆಫ್ ಕ್ವೆಶನ್ಸ್ ಅಗೇನ್. ಹೈಡ್ರೋಕಾರ್ಬನ್ ಇಂದ ಬರೀ 1, ಪ್ರಾಕ್ಟಿಕಲ್ ಕೆಮಿಸ್ಟ್ರಿಯಿಂದ 1.
ಪ್ರಾಕ್ಟಿಕಲ್ ಕೆಮಿಸ್ಟ್ರಿಯಿಂದ ಒಂದು ಅಂತ ಹೇಳಿದ್ರೆ ಇಲ್ಲಿ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂಡ್ ಟೆಕ್ನಿಕ್ಸ್ ನಲ್ಲೇ ಮಕ್ಕಳೇ ಲಾಸ್ಟ್ ಪಾರ್ಟ್ ಆಫ್ ದ ಚಾಪ್ಟರ್ ಪ್ಯೂರಿಫಿಕೇಶನು ಮತ್ತೆ ಕ್ವಾಲಿಟೇಟಿವ್ ಅನಾಲಿಸಿಸು ಕ್ವಾಂಟಿಟೇಟಿವ್ ಅನಾಲಿಸಿಸು ಅದೆಲ್ಲ ಕೂಡ ಪ್ರಾಕ್ಟಿಕಲ್ ಕೆಮಿಸ್ಟ್ರಿಗೆ ಬರುವಂಥದ್ದೇ ಸೇರಲ್ಪಡುವಂಥ ಟಾಪಿಕ್ಸ್ಗಳೇ. ಸೊ ಅದ್ರಲ್ಲಿ 3 ಇದರಲ್ಲಿ 1 ಒಟ್ಟು 4 ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಅಥವಾ ಪ್ಯೂರ್ ಪ್ರಾಕ್ಟಿಕಲ್ ಕೆಮಿಸ್ಟ್ರಿ ಗ್ರೂಪ್ ಅನಾಲಿಸಿಸ್ನಲ್ಲೆಲ್ಲ ಸೇರ್ಕೊಂಡು ಒಂದು ಕ್ವೆಶನ್ ಕೇಳಿದ್ರು ಲಾಸ್ಟ್ ಇಯರ್ನಲ್ಲಿ. ಮಕ್ಕಳು ಇದಿಷ್ಟು ಕೂಡ ನಮ್ಮ ಹೈ ವೇಟೇಜ್ ಚಾಪ್ಟರ್ಸ್ನ ಬಗ್ಗಿರುವಂತಹ ಡೀಟೇಲ್ಸ್. ಹಾಗಾದ್ರೆ ಸಿಲೆಬಸ್ ಏನು ಮೇಡಮ್? ಪ್ರಾಕ್ಟಿಕಲ್ ಕೆಮಿಸ್ಟ್ರಿಯ ಸಿಲೆಬಸ್ ಏನು? Like so many students are having doubts on what should be focused for practical chemistry. ಸೊ ಪ್ರಾಕ್ಟಿಕಲ್ ಕೆಮಿಸ್ಟ್ರಿಯ ಸಿಲೆಬಸ್ ನಿಮಗೆ ಎಲ್ಲಿ ಸಿಗುತ್ತೆ ಮತ್ತು ಅದು ಏನು, ನೀವು ಅದರಲ್ಲಿ ಏನೇನು ಓದ್ಕೋಬೇಕು, ನಾವೇನಿದ್ರಲ್ಲಿ ಮ್ಯಾರಥಾನ್ಸ್ನಲ್ಲಿ ಹೇಳ್ಕೊಡ್ತೀವಿ, ಇದ್ರ ಬಗ್ಗೆ ನಿಮ್ಗೆ ಐಡಿಯಾಸ್ ಕೊಡ್ತಾ ಹೋಗ್ತೀನಿ. ನೋಡಿ, ಪ್ರಾಕ್ಟಿಕಲ್ ಕೆಮಿಸ್ಟ್ರಿ ಸಿಲೆಬಸ್ ಅಂತ ಹೇಳಿ ಬಂದಾಗ ಬಹಳ ಇಂಪಾರ್ಟೆಂಟ್ ಸಿಲೆಬಸ್ ಕಾಪಿ ಆಫ್ ದಿಸ್ ಅಕಾಡೆಮಿಕ್ ಇಯರ್ 2026ರ KCET ಸಿಲೆಬಸ್ ಎಲ್ಲಿ ಸಿಗುತ್ತೆ ನಿಮಗೆ? KEA ವೆಬ್ಸೈಟ್ ಒಳಗಡೆ cet.online.karnataka.government.in ಅಂತ ಹೇಳೋ ವೆಬ್ಸೈಟ್ ಒಳಗಡೆ ನಿಮಗೆ ಸಿಗುತ್ತೆ. ಅದರಲ್ಲಿ ನೀವು ರಸಾಯನಶಾಸ್ತ್ರ ಅಂತ ಹೇಳಿ ಕ್ಲಿಕ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಆಫ್ ಸಿಲೆಬಸ್ ಸಿಕ್ಬಿಡುತ್ತೆ. ಬೇಸಿಕ್ ಕಾನ್ಸೆಪ್ಟ್ಸ್ನಿಂದ ಏನು ಓದಬೇಕು, ಸ್ಟ್ರಕ್ಚರ್ ಆಫ್ ಐಟಮ್ನಿಂದ ಏನು ಓದಬೇಕು, ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ಸ್ನಿಂದ ಏನು ಓದಬೇಕು, ಆಯಿತಾ, ಥರ್ಮೋಡೈನಮಿಕ್ಸ್ನಿಂದ ಏನೇನು ಕಲಿತೀರಾ ನೀವು. ಥರ್ಮೋಡೈನಮಿಕ್ಸ್ನಲ್ಲಿ 2nd ಲಾವರೆಗೂ ಕೂಡ ಇದೆ, 3rd ಲಾ ಇಲ್ಲ. ಬಟ್ 3rd ಲಾ ಆಫ್ ಥರ್ಮೋಡೈನಮಿಕ್ಸ್ ಬೇಸ್ಡ್ ಕ್ವೆಶನ್ಸು ನೀಟ್ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ, JEE ಮೇನ್ಸ್ನಲ್ಲಿ ಕೇಳಿದ್ದಾರೆ. ಬಟ್ ಫಾರ್ ಯೋರ್ PUC ಓನ್ಲಿ ಟಿಲ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಎಂಟ್ರೋಪಿ ಬೇಸ್ಡ್ ಲಾ ಇದೆಯಲ್ಲ, ಎಂಟ್ರೋಪಿ ಆಫ್ ದ ಸಿಸ್ಟಮ್ ಕಾನ್ಸ್ಟೆಂಟ್ಲಿ ಇನ್ಕ್ರೀಸಿಂಗ್ ಅಂತ, ಎಂಟ್ರೋಪಿ ಆಫ್ ದ ಯೂನಿವರ್ಸ್ ಇಸ್ ಕಾನ್ಸ್ಟೆಂಟ್ಲಿ ಇನ್ಕ್ರೀಸಿಂಗ್ ಅಂತ ಹೇಳುವಂಥದ್ದು ಅದನ್ನು ಕೇಳಿದ್ದಾರೆ. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ವರೆಗೂ ಕೂಡ ಕ್ರೈಟೀರಿಯಾ ಫಾರ್ ಸ್ಪಾಂಟೇನಿವಿಟಿ ಮತ್ತು ಡೆಲ್ಟಾ ಎಸ್ ಆಫ್ ದ ಯೂನಿವರ್ಸ್, ಡೆಲ್ಟಾ G ಆಫ್ ದ ಸಿಸ್ಟಮ್ ಇದೆಲ್ಲ ಕೇಳಿದ್ದಾರೆ. ಈಕ್ವಿಲಿಬ್ರಿಯಂ ಬಂದಾಗ ನಿಮಗೆ ಅಯೋನಿಕ್ ಇಕ್ವಿಲಿಬ್ರಿಯಂ ಮತ್ತು ಫಿಸಿಕಲ್ ಇಕ್ವಿಲಿಬ್ರಿಯಂ, ಕೆಮಿಕಲ್ ಇಕ್ವಿಲಿಬ್ರಿಯಂ ಈ 3 ಪಾರ್ಟಿಂದ ಕೇಳಿದ್ದಾರೆ. ಲಾಸ್ಟ್ ಇಯರ್ನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಫಿಸಿಕಲ್ ಇಕ್ವಿಲಿಬ್ರಿಯಂನಿಂದ ಒಂದು ಬಹಳ ಈಸಿ ಆಗಿರುವ ಸ್ಟೇಟ್ಮೆಂಟ್ ಟೈಪ್ ಆಫ್ ಕ್ವೆಶನ್ಸ್ ಕೇಳಿದರು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಿಸಿಕಲ್ ಇಕ್ವಿಲಿಬ್ರಿಯಂ ಬೇಸ್ಡ್ ಒಂದು ಕ್ವೆಶನ್ ಇತ್ತು. ಸೊ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್, ಯಾಕೆಂದರೆ ಅದು ಅಂಥ ಕ್ವೆಶನು PYQಸ್ನಲ್ಲಿ ಇರಲೇ ಇಲ್ಲ, ಅದನ್ನು ಕೇಳಿದ್ದಾರೆ. ಸೊ ರೆಡಾಕ್ಸ್ ರಿಯಾಕ್ಷನ್ನಲ್ಲಿ ಲಾಸ್ಟ್ ಇಯರ್ನಲ್ಲಿ 3 ಕ್ವೆಶನ್ಸ್ ಕೇಳಿದರು. ರೆಡಾಕ್ಸ್ ರಿಯಾಕ್ಷನಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು ಅಂತ ಹೇಳೋದ್ರ ಬೇಸ್ ಮೇಲೆ, ಮತ್ತು KMNO4 ವರ್ಸಸ್ FAS ಫೆರಸ್ ಅಮೋನಿಯಂ ಸಲ್ಫೇಟ್ನ ಟೈಟ್ರೇಷನ್ ರಿಲೇಟೆಡ್ ಒಂದು ಕ್ವೆಶನ್ ಕೇಳಿದರು. ಸೊ ಇನ್ನೂ ಒಂದು ಕ್ವೆಶನ್ಸ್ ಯಾವುದು ಅಂತ ಹೇಳಿ ನಾನು ನಿಮಗೆ ಆಮೇಲೆ PYQ ಅನಾಲಿಸಿಸ್ನಲ್ಲಿ ತಿಳಿಸ್ಕೊಡ್ತೀನಿ. ನಂತರ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ 4 ಕ್ವೆಶನ್ಸ್ ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ. ಸೊ ಪ್ಯೂರಿಫಿಕೇಷನಲ್ಲಿ ಕ್ರಿಸ್ಟಲೈಸೇಷನ್, ಸಬ್ಲಿಮೇಷನ್, ಡಿಸ್ಟಿಲೇಷನ್, ಡಿಫರೆನ್ಷಿಯಲ್ ಎಕ್ಸ್ಟ್ರಾಕ್ಷನ್, ಕ್ರೊಮ್ಯಾಟೋಗ್ರಫಿ, ಪ್ರಿನ್ಸಿಪಲ್ಸ್ ಆ್ಯಂಡ್ ದೇರ್ ಅಪ್ಲಿಕೇಶನ್, ಡಿಟೆಕ್ಷನ್ ಆಫ್ ನೈಟ್ರೋಜನ್, ಸಲ್ಫರ್, ಫಾಸ್ಫರಸ್, ಆಮೇಲೆ ಎಸ್ಟಿಮೇಷನ್ ಮೆಥಡ್ಸ್ನಲ್ಲಿ ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್, ಹ್ಯಾಲೋಜನ್, ಸಲ್ಫರ್ ಮತ್ತು ಫಾಸ್ಫರಸ್. ಅಂದರೆ ಆಕ್ಸಿಜನ್ ಇಲ್ಲ, ಆಕ್ಸಿಜನ್ NCERT ಸಿಲೆಬಸ್ನಲ್ಲಿದೆ, ಬಟ್ ಈ ಸಿಲೆಬಸ್ನಲ್ಲಿ ಮೆನ್ಷನ್ ಮಾಡಿರೋದ್ರಲ್ಲಿ ಆಕ್ಸಿಜನ್ ಕ್ಯಾಲ್ಕುಲೇಷನ್ಸ್ ಅವ್ರು ಹೇಳಿಲ್ಲ. ಕ್ಯಾಲ್ಕುಲೇಷನ್ಸ್ ಆಫ್ ಎಂಪಿರಿಕಲ್ ಫಾರ್ಮುಲಾ, ಮಾಲಿಕ್ಯುಲರ್ ಫಾರ್ಮುಲಾ, ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಇನ್ ಆರ್ಗ್ಯಾನಿಕ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಈ ವರ್ಷ ಇದರಿಂದ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಹೈಡ್ರೋಕಾರ್ಬನ್ಸ್ ನಿಮ್ಮ ಸೇಮ್ PUC ಏನು ಪಠ್ಯಕ್ರಮ ಇದೆ ಅದೇ ಪಠ್ಯಕ್ರಮ ಇಲ್ಲಿ ತಗೊಳ್ಬೇಕಾಗಿರುವಂಥದ್ದು. ಹೈಡ್ರೋಕಾರ್ಬನ್ಸ್ನಲ್ಲಿ ಆಲ್ಕೈನ್ಸ್, ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್. ಅದಾಗಿದ್ದ ನಂತರ ಪ್ರಿನ್ಸಿಪಲ್ ರಿಲೇಟೆಡ್ ಟು ಪ್ರಾಕ್ಟಿಕಲ್ ಕೆಮಿಸ್ಟ್ರಿ 1 ನೋಡಿ, ಇಲ್ಲಿ ಪ್ರಾಕ್ಟಿಕಲ್ ಕೆಮಿಸ್ಟ್ರಿ ರಿಲೇಟೆಡ್ ಏನು ಕ್ವೆಶನ್ ಇದೆ? ಡಿಟೆಕ್ಷನ್ ಆಫ್ ಎಕ್ಸ್ಟ್ರಾ ಎಲಿಮೆಂಟ್, ನೈಟ್ರೋಜನ್, ಸಲ್ಫರ್, ಹ್ಯಾಲೋಜನ್ದು ಡಿಟೆಕ್ಷನ್ ಪಾರ್ಟ್ನಿಂದ ಅವರು ಕ್ವೆಶನ್ಸ್ ಕೇಳ್ತಾರೆ. ಡಿಟೆಕ್ಷನ್ ಅಂತ ಹೇಳಿ ಬಂದಾಗ ಲೆಸೈಗ್ನೆಸ್ ರಿಯೇಜೆಂಟ್ GOC ಚಾಪ್ಟರ್ನಲ್ಲಿ ಓದಿದಿರಲ್ಲ, ಅದೇ ಟಾಪಿಕ್ಕು, ಅದೇ ಸಿಲೆಬಸ್ಸು, ಅದೇ ಕಂಟೆಂಟು. ಸೆಕೆಂಡ್ ಬಂದು ಕೆಮಿಸ್ಟ್ರಿ ಇನ್ವಾಲ್ಡ್ ಇನ್ ಟೈಟ್ರಿಮೆಟ್ರಿಕ್ ಎಕ್ಸಸೈಸಸ್, ಆಸಿಡ್ಸ್, ಬೇಸ್ ಆ್ಯಂಡ್ ದ ಯೂಸ್ ಆಫ್ ಇಂಡಿಕೇಟರ್ಸ್. ಸೊ ಆಸಿಡ್ ಬೇಸ್ ಇಂಡಿಕೇಟರ್ಸ್ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ವರ್ಸಸ್ ಹೈಡ್ರೋಕ್ಲೋರಿಕ್ ಆಸಿಡ್, ಆಕ್ಸಾಲಿಕ್ ಆಸಿಡ್ ವರ್ಸಸ್ KMNO4 ಅದು ರೆಡಾಕ್ಸ್ ರಿಯಾಕ್ಷನ್ ಆಯಿತು. ಇದು ನಾರ್ಮಲ್ ಆಸಿಡ್ ಬೇಸ್ ಟೈಟ್ರೇಷನ್ ರಿಯಾಕ್ಷನ್ಸ್ ಆಯಿತು. ಇದರ ಕಂಟೆಂಟ್ ಏನಿದೆ ಅದನ್ನು ನಾನು ನಿಮಗೆ ಮ್ಯಾರಥಾನ್ಸ್ನಲ್ಲಿ ತಿಳಿಸ್ಕೊಡ್ತೀವಿ. ಓಕೆನಾ? ಸೊ ಮ್ಯಾರಥಾನ್ ಯಾವಾಗ ನಡೆಯುತ್ತೆ ಅವಾಗ. ಅಲ್ಟಿಮೇಟ್ KCET ಕ್ರ್ಯಾಶ್ ಕೋರ್ಸ್ ಮಕ್ಳು ಯಾರಾದರೂ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಕ್ರ್ಯಾಶ್ ಕೋರ್ಸ್ ಒಳಗಡೆನೆ ಪ್ರಾಕ್ಟಿಕಲ್ ಕೆಮಿಸ್ಟ್ರಿ ಅಂತ ಹೇಳೋ ಕ್ಲಾಸ್ ಒಳಗಡೆ ಅದರ ಬಗ್ಗೆ ಇರುವ ಇನ್ಫಾರ್ಮೇಷನ್ಸ್ ನಾನು ಹೇಳೋದಾಗಿರುತ್ತೆ. ಆಮೇಲೆ ಸೊಲ್ಯೂಷನ್ ಚಾಪ್ಟರ್ಸ್ನಲ್ಲಿ ನೋಡ್ಕೊಳ್ಳಿ, 1 to ಫ್ಯಾಕ್ಟರು, ಸಿಗ್ನಿಫಿಕೆನ್ಸ್ವರೆಗೂ ಕೂಡ ಸೊಲ್ಯೂಷನ್ ಚಾಪ್ಟರ್ನಲ್ಲಿದೆ. ಎಲೆಕ್ಟ್ರೋ ಕೆಮಿಸ್ಟ್ರಿಯ ಸಿಲೆಬಸ್ ಒಂದ್ಸಲ ಚೆಕ್ ಮಾಡಿ. ಸಿಲೆಬಸ್ ಬಂದಾಗ ನಿಮ್ಮ ಸೆಕೆಂಡ್ PUC ಆಲ್ಮೋಸ್ಟ್ ಏನು ಸಿಲೆಬಸ್ ಇದೆ ಸೇಮ್ ಟು ಸೇಮ್ ಅದೇ ಸಿಲೆಬಸ್ ಇದೆ. ಬಟ್ ನಿಮಗೆ ಎಲ್ಲಿ ಸ್ವಲ್ಪ ಡೀಟೇಲ್ಡ್ ಇನ್ಫಾರ್ಮೇಷನ್ ಬೇಕಪ್ಪ ಅಂತ ಹೇಳಿದ್ರೆ ಈ ಪಾರ್ಟ್ ಪ್ರಿನ್ಸಿಪಲ್ಸ್ ರಿಲೇಟೆಡ್ ಟು ಪ್ರಾಕ್ಟಿಕಲ್ ಕೆಮಿಸ್ಟ್ರಿ 2.
ಸೆಕೆಂಡ್ ಪ್ರಾಕ್ಟಿಕಲ್ ಕೆಮಿಸ್ಟ್ರಿ, ಪಿ ಯು ಸಿ ಪ್ರಾಕ್ಟಿಕಲ್ ಕೆಮಿಸ್ಟ್ರಿ ಆಗಿದ್ದು ಆ ಒಂದು ಥಿಯರಿ ಪಾರ್ಟಲ್ಲಿ ನೀವು ಕೆಲವೊಂದಷ್ಟು ಥಿಯರೀಸ್ನ ಬರ್ದಿರ್ತೀರ. ಎಸ್ಪೆಷಲಿ ಡಿಟೆಕ್ಷನ್ ಆಫ್ ಫಂಕ್ಷನಲ್ ಗ್ರೂಪ್, ಆಲ್ಕೋಹಾಲಿಕ್ ಫಿನಾಲಿಕ್ನ ಹೆಂಗೆ ಡಿಟೆಕ್ಟ್ ಮಾಡೋದು, ಆಲ್ಡಿಹೈಡ್ ಕೀಟೋನ್ಸ್ನ ಹೆಂಗೆ ಡಿಟೆಕ್ಟ್ ಮಾಡೋದು, ಕಾರ್ಬೋನಿಲ್ ಗ್ರೂಪ್, ಕಾರ್ಬಾಕ್ಸಿಲ್ ಗ್ರೂಪ್, ಅಮೈನೋ ಗ್ರೂಪ್. ಅದೇ ಥರ ಕೆಮಿಸ್ಟ್ರಿ ಇನ್ವಾಲ್ಡ್ ಇನ್ ಆಕ್ಸಾಲಿಕ್ ಆಸಿಡ್ ವರ್ಸಸ್ ಕೆಮಿನೋಫೋರ್, ಮೋರ್ ಸಾಲ್ಟ್ ವರ್ಸಸ್ ಕೆಮಿನೋಫೋರ್ ಲಾಸ್ಟ್ ಇಯರ್ ಕೊಟ್ಟಿದ್ರು ಆಲ್ರೆಡಿ. ಕೆಮಿಕಲ್ ಪ್ರಿನ್ಸಿಪಲ್ಸ್ ಇನ್ವಾಲ್ಡ್ ಇನ್ ಕ್ವಾಲಿಟೇಟಿವ್ ಅನಾಲಿಸಿಸ್, ಅಂದರೆ ಗ್ರೂಪ್ ಅಯಾನ್ಸ್ ಅನ್ನ, ಕ್ಯಾಟಯಾನ್ಸ್ ಅಂಡ್ ಆನಯಾನ್ಸ್ ಡಿಟೆಕ್ಷನ್ ಇದೆಯಲ್ವಾ, ನಿಮ್ಮ ಸಾಲ್ಟ್ ಅನಾಲಿಸಿಸ್ ಅದರ ರಿಲೇಟೆಡ್ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಈ ಆನಯಾನ್ ಸಂಬಂಧಪಟ್ಟಂತಹ ಕ್ವೆಶನ್ಸ್ ಅನ್ನ ಕೇಳಬಹುದು. ಕೆಮಿಕಲ್ ಪ್ರಿನ್ಸಿಪಲ್ಸ್ ಇನ್ವಾಲ್ಡ್ ಇನ್ ದ ಫಾಲೋವಿಂಗ್ ಎಕ್ಸ್ಪೆರಿಮೆಂಟ್. ಪ್ರಿನ್ಸಿಪಲ್ಸ್ ಅಷ್ಟೇ ಕೇಳೋದು, ಪ್ರೊಸೀಜರು ಫಾರ್ಮುಲಾ ಅದೆಲ್ಲ ಬೇಕಾಗಿಲ್ಲ. ಯಾವುದು? ಎಂಥಾಲ್ಪಿ ಆಫ್ ಸೊಲ್ಯೂಷನ್ ಆಫ್ ಕಾಪರ್ ಸಲ್ಫೇಟ್, ಎಂಥಾಲ್ಪಿ ಆಫ್ ನ್ಯೂಟ್ರಲೈಸೇಷನ್ ಆಫ್ ಸ್ಟ್ರಾಂಗ್ ಆಸಿಡ್ ವರ್ಸಸ್ ಸ್ಟ್ರಾಂಗ್ ಬೇಸ್, ಕೈನೆಟಿಕ್ ಸ್ಟಡಿ ಆಫ್ ದ ರಿಯಾಕ್ಷನ್ ಆಫ್ ಅಯೋಡೈಡ್ ಅಯಾನ್ ವಿತ್ ಹೈಡ್ರೋಜನ್ ಪೆರಾಕ್ಸೈಡ್ at room temperature. ಸೊ ಕೆಮಿಸ್ಟ್ರಿ ಇನ್ವಾಲ್ಡ್ ಇನ್ ದ ಪ್ರಿಪರೇಷನ್ ಆಫ್ ದ ಫಾಲೋವಿಂಗ್ ಇನ್ಆರ್ಗ್ಯಾನಿಕ್ ಕಂಪೌಂಡ್. ಯಾವುದೆಲ್ಲಪ್ಪ ಅಂದರೆ ಮೋರ್ ಸಾಲ್ಟ್, ಪೊಟ್ಯಾಶ್ ಆಲಮ್ ಆ್ಯಂಡ್ ಎಸಿಟಾನಿಲೈಡ್, ನೈಟ್ರೋ ಎಸಿಟಾನಿಲೈಡ್, ಅನಿಲಿನ್ ಯೆಲ್ಲೋ ಆ್ಯಂಡ್ ಅಯೋಡೋಫಾರ್ಮ್. ಇದೆಲ್ಲ ಎಲ್ಲಿತ್ತು? ನೀವು ನಿಮ್ಮ ಪ್ರಾಕ್ಟಿಕಲ್ಸ್ನಲ್ಲಿ ಥಿಯರಿ ಪಾರ್ಟ್ ಅಂತ ಹೇಳಿ ಕೆಲವೊಂದಷ್ಟು ರೆಕಾರ್ಡ್ಸ್ನ ಬರೆದಿರ್ತೀರಲ್ವಾ, ಅಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಕಂಟೆಂಟ್ಗಳಿದೆ. ಇಲ್ಲ ನಿಮಗೆ ಕಂಟೆಂಟ್ಗಳ ಬಗ್ಗೆ ಆಳವಾಗಿರುವಂತಹ ನಾಲೆಜ್ ಬೇಕು ಅಥವಾ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸ್ಟೇ ಟ್ಯೂನ್ ಫಾರ್ ಕ್ರಾಂತಿ. ಕ್ರಾಂತಿನಲ್ಲಿ ನಾವು ಏನು ಸೀರೀಸ್ ತಗೊಂಡು ಬರ್ತಾ ಇದ್ದೀವಿ ಅದರಲ್ಲಿ ಪ್ರಾಕ್ಟಿಕಲ್ ಕೆಮಿಸ್ಟ್ರಿ ಅಂತ ಹೇಳಿ ಇನ್ಕ್ಲೂಡ್ ಮಾಡಿ ನಿಮಗೆ ಈ ಒಂದು ಪ್ರಾಕ್ಟಿಕಲ್ ಕೆಮಿಸ್ಟ್ರಿಯನ್ನು ನಾವು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡ್ಕೊಡ್ತೀವಿ. ಸೊ ಇದಿಷ್ಟು ಬಂದು ಸಿಲೆಬಸ್ ಕಾಪಿ ಮತ್ತು ಹೈ ವೇಟೇಜ್ ಚಾಪ್ಟರ್. ಐ ಹೋಪ್ ನಾವ್ ಯು ಅಂಡರ್ಸ್ಟುಡ್ ಯಾವುದೆಲ್ಲ ಚಾಪ್ಟರ್ಸ್ ಓದ್ಕೋಬೇಕು, KCT ಸಿಲೆಬಸ್ ಏನು, ಸಿಲೆಬಸ್ ಕಾಪಿ ಎಲ್ಲಿಂದ ಸಿಗುತ್ತೆ ಅಂತ ಹೇಳಿ. ಹಾಗಾದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನಿಮಗೇನಾದರೂ ಚಾಪ್ಟರ್ ವೈಸ್ PYQ ಅನಾಲಿಸಿಸ್ ಬೇಕು ಅಂತ ಹೇಳಿದ್ರೆ ಪ್ರತಿ ಚಾಪ್ಟರ್ನಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಬೇಸ್ ಮೇಲೆ ಕ್ವೆಶನ್ಸನ್ನು ಕೇಳಿದ್ರು, ಎಷ್ಟೆಷ್ಟು ಕ್ವೆಶನ್ಸ್ ಕೇಳಿದ್ರು, ನಿಮಗೆ ಆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜಾಸ್ತಿ ಕಮೆಂಟ್ಸ್ ಬಂದಿದ್ರಲ್ಲಿ ಖಂಡಿತವಾಗ್ಲೂ ನಿಮಗೆ ನೆಕ್ಸ್ಟ್ ವಿಡಿಯೋ ನಾನು ತೊಗೊಂಡು ಬರ್ತಾ ಇದ್ದೀನಿ. ಚಾಪ್ಟರ್ ವೈಸ್ PYQ ಅನಾಲಿಸಿಸ್, ಪ್ರತಿ ಚಾಪ್ಟರ್ ವೈಸ್ ಕೂಡ ಎಷ್ಟೆಷ್ಟು ವರ್ಷ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಯಾವ್ಯಾವ ಕ್ವೆಶನ್ಸನ್ನು ಕೇಳಿದ್ದಾರೆ ಅಂತ ಹೇಳುವಂತಹ ಮಾಹಿತಿಯೊಂದಿಗೆ ಮತ್ತೊಮ್ಮೆ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್, ಬಾಯ್ ಬಾಯ್.